ಇರಬಹುದು. This morning I am speaking to someone here. ಈ ಮುಂಜಾನೆ ಯಾರೋ ಒಬ್ಬರೊಂದಿಗೆ ನಾನು ಮಾತನಾಡ್ತಿದ್ದೇನೆ. ஒரு அடியிலிருந்து வெளியே வர தவிச்சுக்கிட்டு இருக்கும்போதே மேலே மேலே அடிபட்டு இன்றைக்கு நொந்து கிடக்குறீங்க. ಒಂದು ನೋವಿನಿಂದ ಇನ್ನೇನು ಮೇಲೆ ಬರಬೇಕಂತ ನೆನೆಸುವಾಗ ಮೇಲೆ ಮೇಲೆ ಏಟು ಬಿದ್ದು ನೀವು ನರಳಾಡ್ತಾ ಇದ್ದೀರಾ. ಇಂದಿಗೂ You are thinking, ನೀವು ನೆನೆಸುವಾಗ oh, now it is now the time to rise up. ಈಗ ಎದ್ದೇಳುವ ಸಮಯ ಇದು ಅಂತ Now I ನೆನೆಸುವಾಗ have to dust off my dust and come up. ನನ್ನ ಧೂಳನ್ನು ಜಾಡಿಸಿ ನಾನು ಮೇಲ್ ಬರಬೇಕು. Again and again. ಮತ್ತೆ ಮತ್ತೆ You are encountering problems after problem. ನೀವು ಸಮಸ್ಯೆ ಮೇಲೆ ಸಮಸ್ಯೆಯನ್ನೇ ಸಂಧಿಸ್ತಾ ಇದ್ದೀರಾ. Problem that was bigger than the previous one. ಆ ಸಮಸ್ಯೆ ಮುಂಚೆ ಇದ್ದ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆಗಳು. Everyone are celebrating Thanksgiving, but what about my life? What about my situation? என்று சொல்லி நீங்க அழுதுட்டு இருக்கீங்களா? ಎಲ್ಲಾ ಕಡೆ ಸಂಭ್ರಮ ಸಂತೋಷ ಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ನನ್ನ ಜೀವಿತ, ನನ್ನ ಭವಿಷ್ಯ, ನನ್ನನ್ನು ಕುರಿತಾಗಿ ಏನಂತ ನೀವು ಚಿಂತಿಸ್ತಾ ಇದ್ದೀರಾ? ವರ್ಷಗಳು தான், years are passing by. ವರ್ಷಗಳು ಹಾಗೆ ಕಳೆದು ಹೋಗ್ತಾ ಇದೆ, days are passing by. ದಿನಗಳು ಕಳೀತಾ ಇದೆ. But not my situation. ಆದ್ರೆ ನನ್ನ ಪರಿಸ್ಥಿತಿ ಮಾರ್ಪಡ್ತಿಲ್ಲ. I am carrying the same problem. ನಾನು ಅದೇ ಸಮಸ್ಯೆಯನ್ನ ಹೊತ್ತು ನಡೀತಾ ಇದ್ದೇನೆ. I am carrying the same situation into next year. ಅದೇ ಪರಿಸ್ಥಿತಿಯನ್ನೇ ಮತ್ತೆ ಮುಂದಿನ ವರ್ಷಕ್ಕೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೇನೆ. There was a man who was important for 38 years. ಒಬ್ಬ ವ್ಯಕ್ತಿ 38 ವರ್ಷಗಳಿಂದ ಅಸ್ವಸ್ಥನಾಗಿದ್ದ. Just imagine his situation. ಆಲೋಚನೆ ಮಾಡಿ ನೋಡಿ ಆತನ ಪರಿಸ್ಥಿತಿಯನ್ನ. Every new year you would think good thing, but every year was a disaster for him. ಪ್ರತಿ ವರ್ಷವೂ ಒಳ್ಳೆಯದು ನಡೀತದೆ ಅಂತ ಎದುರು ನೋಡ್ತಾ ಇದ್ದ, ಆದ್ರೆ ನಾಶನದಲ್ಲಿಯೇ ಅವನ ಜೀವಿತ ಇತ್ತು. Oh, this year ಈ ವರ್ಷ angel will touch me. ದೇವದೂತನು ಬಂದು ನನ್ನನ್ನು ಸ್ಪರ್ಶಿಸ್ತಾನೆ. ಈ ವರ್ಷ I will touch the water. ನಾನು ನೀರನ್ನ ಮುಟ್ಬಿಡ್ತೇನೆ. But 38 years was waste in his life. 38 ವರ್ಷವೂ ಅವನ ಜೀವಿತದಲ್ಲಿ ಹಾಗೆ ವ್ಯರ್ಥವಾಯಿತು. Do you know why God has sent me to speak to you this morning? ಈ ಮುಂಜಾನೆ ದೇವರು ಯಾವುದಕ್ಕಾಗಿ ನನ್ನನ್ನು ಕಳಿಸಿದ್ದಾರೆ ಗೊತ್ತಾ? So that ಮಾತನಾಡಲಿಕ್ಕೆ. your life will never continue as same as in 2025. 25ರಲ್ಲಿ ಇದ್ದಂತ ವರ್ಷ ಅದೇ ರೀತಿ ನಿಮ್ಮ ಜೀವಿತ ಮುಂದುವರಿಬಾರದು ಅನ್ನೋದಕ್ಕಾಗಿಯೇ ದೇವರು God wants ಕಳಿಸಿರುವಂತದ್ದು. to help you to take a glorious turn. ದೇವರು ಒಂದು ಮಹಿಮೆಯಾದ ಒಂದು ಟರ್ನ್ ತೆಗೆದುಕೊಳ್ಳಬೇಕಂತ ದೇವರು ಬಯಸ್ತಾರೆ. If you believe the word today, ಈ ದಿನ ದೇವರ ವಾಕ್ಯವನ್ನು ನೀವು if you ನಂಬುವುದಾದ್ರೆ, believe God's voice today, ಈ ದಿನ ದೇವರ ಸ್ವರವನ್ನು ನೀವು ನಂಬುವುದಾದ್ರೆ, your situation will never be the same. ನಿಮ್ಮ ಪರಿಸ್ಥಿತಿಗಳು ಇದ್ದ ಹಾಗೆ ಇರೋದಿಲ್ಲ. Amen. The Holy Spirit said to me, ಪವಿತ್ರಾತ್ಮ ದೇವರು ನನಗೆ for ಹೇಳಿದ್ರು, those who trust me, ಯಾರೆಲ್ಲ ನನ್ನ ನಂಬ್ತಾರೋ 2026 will be a year of possession. 2026ನೇ ವರ್ಷ ಅದು ಸ್ವಾಧೀನಪಡಿಸಿಕೊಳ್ಳುವಂತ ವರ್ಷ. They will possess all the blessings. ಎಲ್ಲ ಆಶೀರ್ವಾದಗಳನ್ನು ತಮ್ಮದಾಗಿಸಿಕೊಳ್ತಾರೆ. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? 2026 will be a year of great celebrations. 2026 ದೊಡ್ಡ ಹರ್ಷದ ವರ್ಷವಾಗಿರ್ತದೆ. For those who depend on God. ಯಾರೆಲ್ಲ ದೇವರ ಮೇಲೆ ಆತುಕೊಂಡಿರ್ತಾರೋ. How many of you believe that? ಎಷ್ಟು ಜನ ನಂಬ್ತೀರಾ? If you want to experience that glorious breakthroughs in your life, ಆ ಮಹಿಮೆಯಾದ ಒಂದು ದೊಡ್ಡ ಒಂದು ಬ್ರೇಕ್ ಥ್ರೂ ನಿಮ್ಮ ಜೀವಿತದಲ್ಲಿ ಬರ್ಬೇಕಂತ ನೀವು ನಿರೀಕ್ಷಿಸ್ತಿರುವುದಾದ್ರೆ, now you need to listen to what I say to you. ಈ ದಿನ ನಾನು ನಿಮಗೆ ಹೇಳೋದನ್ನ ನೀವು ಚೆನ್ನಾಗಿ ಗಮನಿಸಬೇಕು. No matter whatever you have lost, ನೀವು ಏನೆಲ್ಲ ಕಳೆದುಕೊಂಡಿದ್ರು ಪರವಾಗಿಲ್ಲ, whatever are irreversible, ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಮಾರ್ಪಡಿಸಕ್ ಆಗಲ್ಲ ಅನ್ನೋದಿದ್ರು ಪರವಾಗಿಲ್ಲ, no matter how big is the impact that Satan has brought into your life in this year, ಸೈತಾನ ಈ ವರ್ಷ ನಿಮ್ಮ ಜೀವಿತದಲ್ಲಿ ಎಂಥ ದೊಡ್ಡ ಒಂದು ಪರಿಣಾಮವನ್ನು ಬೀರಿದ್ರು ಕೂಡ, amen, God has a way for you. ದೇವರಿಗೆ ನಿಮಗಾಗಿ ಮಾರ್ಗ ಉಂಟು. Amen, God has a way for you. ದೇವರಿಗೆ ನಿಮಗಾಗಿ ಮಾರ್ಗ ಉಂಟು. Jesus said, I am the way. ಯೇಸು ಹೇಳಿದ್ರು, ನಾನೇ ಮಾರ್ಗ. When there is no way, he is the way. ಮಾರ್ಗವೇ ಇಲ್ಲದ ಸ್ಥಳದಲ್ಲಿ ಆತನೇ There ಮಾರ್ಗವಾಗಿದ್ದಾನೆ. seems to be no life, he is the life. ಅಲ್ಲಿ ಜೀವವೇ ಇಲ್ಲ ಅಂತ ಕಾಣುವಂತ ಸ್ಥಳದಲ್ಲಿ ಆತನೇ When ಜೀವವಾಗಿದ್ದಾನೆ. everything looks lies, when everything looks false, he is the truth, only truth. ಎಲ್ಲವೂ ಸುಳ್ಳಾಗಿ ಕಾಣುವ ಆ ಒಂದು ಸ್ಥಳದಲ್ಲಿ ಆತನೇ ನಿಜವೂ ಸತ್ಯವೂ ಆತನೇ ಆಗಿದ್ದಾನೆ. Hallelujah. 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 Hallelujah.